ಗಂಟೆಯಲ್ಲಿ ದೇಶವಾಸಿಗಳು ಅನುಭವಿಸಿದಂತಹ ಉದ್ವೇಗ ಅಷ್ಟಿಷ್ಟಲ್ಲ. ದಿಢೀರನೆ ಪ್ರಧಾನಿ ಅದೊಂದು ಮೆಸೇಜ್ ಅನ್ನು ತನ್ನ ಟ್ವಿಟರ್ ಖಾತೆಯಲ್ಲಿ ಹಾಕಿದ್ರು. ನನಗೆ ದೇಶವಾಸಿಗಳ ಬಳಿ ಏನೋ ಒಂದು ವಿಚಾರ ಹೇಳೋದಿದೆ ಅಂತ ಮೋದಿ ಟ್ವೀಟ್ ಮಾಡಿದ್ರು. ಆಗ ಸಮಯ ಸುಮಾರು 11:30. ಮೋದಿ ಹೀಗೆ ಹೇಳಿ 1 ಗಂಟೆಯ ಬಳಿಕ ಟಿವಿಯಲ್ಲಿ ಕಾಣಿಸಿಕೊಂಡ್ರು. ಆದರೆ ಮೋದಿಯ ಈ ಮಾತು ಕೇಳಿದಂತಹ ದೇಶವಾಸಿಗಳು 11:30 ಹಾಗೂ 12:30 ನಡುವೆ ಕಳೆದಂತಹ 1 ಗಂಟೆಯ ಕಾಲ ನಿಜಕ್ಕೂ ಭಯಭೀತವಾಗಿತ್ತು. ನಿಜಕ್ಕೂ ಹೌಹಾರಿ ಹೋಗಿದ್ರು ದೇಶವಾಸಿಗಳು. ಇನ್ನೇನ್ ಕಾದಿದ್ಯೋ ಅಂತ ದೇಶವಾಸಿಗಳಿಗೆ ಪುಕ್ಕ ಪುಕ್ಕ ಆಗಿದ್ದಂತೂ ಸುಳ್ಳಲ್ಲ. ಹಾಗಾದ್ರೆ ಆ 1 ಗಂಟೆ ಹೇಗಿತ್ತು? ಇಲ್ಲಿದೆ ನೋಡಿ ಅದರ ಕಂಪ್ಲೀಟ್ ರಿಪೋರ್ಟ್. 11:30ರಿಂದ 12:30 ಮೋದಿ ಸಂದೇಶ, ಕಂಟ್ರೋಲ್ ತಪ್ಪಿದ ಎದೆ ಬಡಿತ. 11:30ರಿಂದ 12:30 ಮೋದಿಯ ಘೋಷಣೆ, ಏರಿದ ಬಿಪಿ. ಆ 1 ಗಂಟೆ ಭಯಾನಕವಾಗಿತ್ತು. ಎಲ್ರೂ ಎಂದಿನಂತೆ ತಮ್ಮ ತಮ್ಮ ದಿನಚರಿಗಳನ್ನ ಶುರುವಿಟ್ಟುಕೊಳ್ಳೋ ಹಾದಿಯಲ್ಲಿದ್ರು. ಆದ್ರೆ ಯಾರೂ ನಿರೀಕ್ಷೆ ಮಾಡದೇ ಇದ್ದ ರೀತಿಯಲ್ಲಿ ಮೋದಿ ದೇಶವಾಸಿಗಳ ಮುಂದೆ ಪ್ರತ್ಯಕ್ಷಗೊಂಡ್ರು. ಇದ್ದಕ್ಕಿದ್ದ ಹಾಗೆ ಮೋದಿ ತನ್ನ ಟ್ವಿಟರ್ ಖಾತೆಯಲ್ಲಿ ಟ್ವೀಟ್ ಒಂದನ್ನ ಟೈಪ್ ಮಾಡಿ ಪೋಸ್ಟ್ ಮಾಡಿದ್ರು. ಅದೇ ನೋಡಿ ಆರಂಭ. ಆ ಬಳಿಕ ದೇಶವಾಸಿಗಳು 1 ಗಂಟೆಯ ಕಾಲ ಕಳೆದಿದ್ದು ನಿಜಕ್ಕೂ ಭಯದ ವಾತಾವರಣದಲ್ಲಿ. ಅಷ್ಟಕ್ಕೂ ಮೋದಿ ಮಾಡಿದ ಟ್ವಿಟರ್ನಲ್ಲಿ ಏನಿತ್ತು ಅಂತ ಗಮನಿಸಬಹುದು. ಮೋದಿ ಟ್ವೀಟ್ನಲ್ಲಿದ್ದಿದ್ದು ಇಷ್ಟೇ: ನನ್ನ ಪ್ರೀತಿಯ ದೇಶವಾಸಿಗಳೇ, ಇವತ್ತು ಬೆಳಗ್ಗೆ 11:45ರಿಂದ 12 ಗಂಟೆ ಸಮಯಕ್ಕೆ ಮಹತ್ವದ ಸಂದೇಶವೊಂದನ್ನ ನಿಮ್ಮ ಜೊತೆ ಹಂಚಿಕೊಳ್ಳಲಿದ್ದೇನೆ. ಟಿವಿ, ರೇಡಿಯೋ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನನ್ನ ಮಾತುಗಳನ್ನ ಆಲಿಸಬಹುದು. ಹೀಗೊಂದು ಟ್ವೀಟ್ ಮಾಡಿ ಮೋದಿ ಕಾಣೆಯಾಗಿ ಬಿಟ್ಟರು. ಆಗ ಗಡಿಯಾರ 11:30 ಸದ್ದು ಮಾಡಿತ್ತು. ಹೌದು, ಮೋದಿ 11:30ಕ್ಕೆ ಹೀಗೊಂದು ಟ್ವೀಟ್ ಮಾಡಿದ್ರು. ಆದ್ರೆ ಏನದು ವಿಚಾರ ಅಂತ ಮೋದಿ ಹೇಳಲೇ ಇಲ್ಲ. 11:45ಕ್ಕೆ ನಿಮ್ಮ ಮುಂದೆ ಬರ್ತೇನೆ ಅಂತ ಹೇಳಿದ ಮೋದಿ ಮತ್ತೆ ಪ್ರತ್ಯಕ್ಷವಾಗಿದ್ದು ಸುಮಾರು 1 ಗಂಟೆಯ ಬಳಿಕ, ಅಂದ್ರೆ 12:30 ಸುಮಾರಿಗೆ. ಈ 1 ಗಂಟೆಯ ಕಾಲಾವಧಿ ದೇಶವಾಸಿಗಳು ಅಕ್ಷರಶಃ ನಲುಗಿ ಹೋಗಿದ್ರು. ಯಾಕಂದ್ರೆ ಸರ್ಪ್ರೈಸ್ ಕೊಡೋದ್ರಲ್ಲಿ ಮೋದಿ ಪಂಟರ್ ನೋಡಿ. ಅದೇ ಕಾರಣಕ್ಕೆ ಈ ಬಾರಿಯೂ ಮೋದಿ ಏನಾದ್ರೂ ಸಡನ್ ಶಾಕ್ ಕೊಟ್ರು ಕೊಡಬಹುದು ಅನ್ನೋ ಆಲೋಚನೆ ದೇಶವಾಸಿಗಳಲ್ಲಿತ್ತು. ಹೇಳಿ ಕೇಳಿ ಇದು ಬೇರೆ ಚುನಾವಣಾ ಸಮಯ ಕೂಡ. ಅದೇ ಕಾರಣಕ್ಕೆ ದೇಶವಾಸಿಗಳು 1 ಗಂಟೆಯಲ್ಲಿನ ಒಂದೊಂದು ನಿಮಿಷವನ್ನು ಕೂಡ ನೋಡಿ ನೋಡಿ ಕಳೆಯುತ್ತಿದ್ದರು. ಇವತ್ತಿನ ದಿನ ನಾವು ಮೋದಿ ಅವರು ಟ್ವೀಟ್ ಮಾಡಿದ್ರು 11:45ರಿಂದ 12 ಗಂಟೆ ಸುಮಾರು ಒಂದು ಇಂಪಾರ್ಟೆಂಟ್ ಮೆಸೇಜ್ ಅನ್ನ ಕೊಡ್ತೀವಿ ಅಂತಂದಾಗ ನಾವು ಬಹಳ ಉತ್ಸುಕರಾಗಿ ನಾವು ಎಲ್ಲಾ ಕಡೆಯಿಂದ ಮೀಡಿಯಾ, ಸೋಷಿಯಲ್ ನೆಟ್ವರ್ಕಿಂಗ್ ಎಲ್ಲ ಅದ್ರ ಮೇಲೆನೇ ಇದ್ದಿದ್ವಿ. ಇವತ್ತು ಏನ್ ಶಾಕ್ ಕೊಡ್ತಾ ಇದಾರಪ್ಪ, ಈ ನೀತಿ ಸಂಹಿತೆ ಜಾರಿದಾಗೂ ಏನ್ ಶಾಕ್ ಇದೆ ಅಂತಂದು ಒಂದು ನ್ಯೂಸ್ ಅಲ್ಲಿ ನಾವು ತೊಡಗಿದ್ವಿ. ನೋಡ್ಕೊಂಡು ಏನ್ ಇಂಪಾರ್ಟೆಂಟ್ ಮೆಸೇಜ್ ಇವತ್ತೇನ್ ಬದಲಾವಣೆ ಕೊಡ್ತಾರೆ ಅಂತ ನೋಡಿದಾಗ, ಎಲೆಕ್ಷನ್ ಎಲ್ಲರೂ ಬಿಜೆಪಿಗೆ ವೋಟ್ ಹಾಕ್ಲಿ, ಮೋಸ್ಟ್ಲಿ ಬಿಜೆಪಿನ ವಿನ್ ಮಾಡೋಕೆ ಏನಾದ್ರು ವೋಟ್ ಮಾಡ್ಲಿ ಅಂತ ಮೋಸ್ಟ್ಲಿ ಅದ್ರ ಬಗ್ಗೆ ಮಾತಾಡ್ಬೋದು. 11:30ರಿಂದ 12:30 ಮೋದಿ ತುರ್ತು ಮಾತು, ಉಸಿರಿಡಿದು ಕುಳಿತ ದೇಶವಾಸಿಗಳು. ಟಿವಿಯಲ್ಲಿ ಮೋದಿ ಆ 1 ಗಂಟೆ ಮೆಗಾ ಸಸ್ಪೆನ್ಸ್, ಮಿಷನ್ ಶಕ್ತಿ ಪ್ರದರ್ಶನ. ಮೋದಿ ತುರ್ತಾಗಿ ಏನೋ ಹೇಳೋದಿದೆ ಅಂದಾಕ್ಷಣ ದೇಶವಾಸಿಗಳು ಗಡಗಡವಾಗಿ ಹೋಗಿದ್ದರು. 1/4 ಗಂಟೆಯಲ್ಲಿ ಬರ್ತೀನಿ ಅಂತ ಹೇಳಿದ ಮೋದಿಜಿ 11:45 ಸುಮಾರಾದರೂ ಬರಲೇ ಇಲ್ಲ. ಇದು ದೇಶವಾಸಿಗಳಲ್ಲಿ ಇನ್ನಷ್ಟು ಬೇಗುದಿ ಹೆಚ್ಚಿಸಿತು. ಆ ಬಳಿಕ ಗಡಿಯಾರ 12ರ ಓಲಗ ಊದಿತು. ಆಗಲೂ ಮೋದಿಜಿ ಬಂದೇ ಇಲ್ಲ. ಇಲ್ಲಿಗೆ ದೇಶವಾಸಿಗಳ ಜೀವ ಕೈಗೆ ಬಂದಿರಬೇಕು. ಉಸಿರಿಡಿದು ಕುಳಿತಲ್ಲೇ ಕೂತಿದ್ರು ದೇಶವಾಸಿಗಳು. ಇದೇನಪ್ಪ ಹೊಸ ರಗಳೆ ಅಂತ ಗುಸುಗುಸು ಅಂದಿದ್ದು ಸುಳ್ಳಲ್ಲ. ಕೆಲಸ ಕಾರ್ಯಗಳೆಲ್ಲ ಹಾಳಾಗೋಗಿ ಅಂತ ದೇಶವಾಸಿಗಳು ಟಿವಿಯ ಮುಂದೆಯೇ ಠಿಕಾಣಿ ಹೂಡಿದ್ರು. ಅವರು ದೇಶದೆಲ್ಲಾನು ಮೈಂಡಲ್ಲಿ ಇಟ್ಕೊಂಡೇ ಹೇಳ್ತಾರೆ. ಏನಾದ್ರು ಎಲೆಕ್ಷನ್ ಬಗ್ಗೆ ಆಗಿರ್ಬೋದು, ನೋಟ್ ಬ್ಯಾನು ಹೋದ್ಸಲಿ ಮಾಡ್ದಂಗೆ ನೋಟ್ ಎಲ್ಲ ಬ್ಯಾನ್ ಮಾಡಿದ್ರಲ್ಲ, ಅದೇ ತರ ಈ ಸಲಿನೂ ಅವ್ರ ಮೈಂಡಲ್ಲಿ ಇರ್ಬೋದು. ಮೋಸ್ಟ್ಲಿ ಗುಡ್ ಇದೇ ಕೊಡ್ತಾರೆ ನಮ್ಮ ದೇಶಕ್ಕೆ. Recently election is coming, so I think about election only he will talk. Like he want to come up once again like Prime Minister, so that he will talk about that. ಒಂದು ಕ್ಷಣಕ್ಕೆ ಇಡೀ ದೇಶವೇ ಶೇಕ್. ಮೋದಿ ಸಂದೇಶ, ದೇಶವಾಸಿಗಳು ಶಾಕ್. ಹೌದು, ಮೋದಿಯ ಟ್ವೀಟ್ ನೋಡಿದ ಇಡೀ ದೇಶವೇ ಶೇಕ್ ಆಗಿ ಹೋಗಿತ್ತು ನೋಡಿ. 1 ಕ್ಷಣಕ್ಕೆ ದಂಗಾಗಿ ಹೋಗಿದ್ರು ದೇಶವಾಸಿಗಳು. ಹೀಗೆ ಏಕಾಏಕಿಯಾಗಿ ತುರ್ತು ಸಂದೇಶ ಅಂತ ಹೇಳಿ ಬಿಟ್ಟಿದ್ದ ಮೋದಿ 1 ಗಂಟೆಯಾದರೂ ಮತ್ತೆ ಕಾಣಿಸಿಕೊಂಡೇ ಇಲ್ಲ. ಹೀಗೆ ಭಯ ಬೀಳೋದಕ್ಕೆ ದೇಶವಾಸಿಗಳ ಮುಂದೆ ಕಾರಣವೂ ಇತ್ತು. ಏನಂದ್ರೆ
ಈ ಹಿಂದೆ ಮೋದಿ ಇದ್ದಕ್ಕಿದ್ದ ಹಾಗೆ ಬಂದು 1500ರ ನೋಟಿಗೆ ಇನ್ಮುಂದೆ ಮಾನ್ಯತೆ ಇರಲ್ಲ ಅನ್ನೋದನ್ನ ದೇಶವಾಸಿಗಳು ಮರ್ತಿರ್ಲಿಕ್ಕಿಲ್ಲ. ಹೀಗೆ ಹಲವು ಶಾಕಿಂಗ್ ಸರ್ಪ್ರೈಸ್ಗಳನ್ನ ಮೋದಿಜಿ ಕಳೆದ ಆಡಳಿತದಲ್ಲಿ ಕೊಟ್ಟಿದ್ದಾರೆ. ಹೀಗಾಗಿ ಮೋದಿಯ ಈ ಟ್ವೀಟ್ ಕೂಡ ದೇಶವಾಸಿಗಳಲ್ಲಿ ಆತಂಕ ಹೆಚ್ಚಿಸಿತು, ದೇಶವಾಸಿಗಳನ್ನ ಉದ್ವೇಗಕ್ಕೆ ಒಳಗಾಗುವಂತೆ ಮಾಡಿತು. ಅವರು ಎಲೆಕ್ಷನ್ ಬಗ್ಗೆ ಬಟ್ ನೋಟಿನ ಬಗ್ಗೆನೂ ಮಾತಾಡ್ತಾರೆ, ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಜಾಸ್ತಿ ಮಾತಾಡಬಹುದು ಅಂತ ನಿರೀಕ್ಷೆ ಇದೆ. ಮುಂದೆ ಏನೇನು ಪ್ಲಾನ್ ಇದೆ ಅದನ್ನು ಹೇಳ್ತಾರೆ. ಯಾಕಂದರೆ ದೇಶ ಸುಭದ್ರವಾಗಿದ್ರೆ ಅಲ್ವ ನಾವು ಸುಭದ್ರವಾಗಿರೋದು. ಅದರ ಉದ್ದೇಶ ಮಾತಾಡೋದು ಭಾಳ ಒಳ್ಳೆಯದೇ. ಅದು ಆ 1 ಗಂಟೆ ದೇಶವಾಸಿಗಳ ಆಲೋಚನೆ ಹೇಗಿತ್ತು ಗೊತ್ತಾ? 11:30ರಿಂದ 12:30ರ ನಡುವೆ ಇರುವ 1 ಗಂಟೆಯನ್ನ ಪದಗಳ ಮೂಲಕ ರೂಪಿಸಲಾಗದು. ಯಾಕಂದ್ರೆ ಆ 1 ಗಂಟೆಯ ಕಾಲ ದೇಶವಾಸಿಗಳು ಏನೇನೋ ಯೋಚನೆ ಮಾಡ್ಬಿಟ್ಟಿದ್ರು. ಮತ್ತೊಂದು ಸರ್ಜಿಕಲ್ ಸ್ಟ್ರೈಕಾ, ಡಿಮಾನಿಟೈಸೇಷನ್ ಅಥವಾ ಇನ್ನೇನಾದ್ರೂ ಬೇರೆನಾ? ಸಿಹಿ ಸುದ್ದಿನ, ಕಹಿ ಸುದ್ದಿನ, ಏನ್ ಹೇಳೋಕೆ ಹೊರಟಿದ್ದಾರೆ ಮೋದಿಜಿ ಅನ್ನೋ ಕುತೂಹಲ ಎಲ್ಲರಲ್ಲೂ ಇತ್ತು. ಆ ಕುತೂಹಲದ ಜೊತೆ ಆತಂಕವೂ ಇತ್ತು ಅನ್ನೋದು ವಾಸ್ತವ. ಈ ಮಧ್ಯೆ ದೇಶವಾಸಿಗಳ ಆಲೋಚನಾ ದಿಕ್ಕೆ ಬದಲಾಗಿತ್ತು ನೋಡಿ. ಯಾಕಂದ್ರೆ ಹೀಗೆ ಟ್ವೀಟ್ ಮಾಡಿ ಮೋದಿ ನಂತರ ಭದ್ರತಾ ಅಧಿಕಾರಿಗಳ ಜೊತೆ ಮೀಟಿಂಗ್ ನಲ್ಲಿದ್ದಾರೆ ಅನ್ನೋ ಸುದ್ದಿ ದೇಶವಾಸಿಗಳಿಗೆ ಸಿಕ್ಕಿತು. ಹೇಳಿ ಕೇಳಿ ಈಗ ಭಾರತ ಹಾಗೂ ಪಾಕಿಸ್ತಾನ ನಡುವೆ ಯುದ್ಧದ ವಾತಾವರಣ ಇದೆ ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ. ಹೀಗಾಗಿ ಪಾಕ್ ಮೇಲೆ ಯುದ್ಧ ಸಾರ್ತಾರಾ ಅಥವಾ ಮತ್ತೊಂದು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರ ಅಥವಾ ವಿಶ್ವ ಭಯೋತ್ಪಾದಕರಾದ ಹಫೀಜ್ ಸಯೀದ್ ಅಥವಾ ಪುಲ್ವಾಮಾ ದಾಳಿ ಹಿಂದಿನ ಮಾಸ್ಟರ್ ಮೈಂಡ್ ಮೌಲಾನಾ ಮಸೂದ್ ಅಜರ್ನನ್ನ ಎನ್ಕೌಂಟರ್ ಮಾಡಿದ್ರ? ಹೀಗೆ ಹಲವು ಅನುಮಾನಗಳು ದೇಶವಾಸಿಗಳಲ್ಲಿತ್ತು. ಆದ್ರೆ 11:45ಕ್ಕೆ ಬರ್ತೀನಿ ಅಂದ ಮೋದಿಜಿ 1 ಗಂಟೆ ಕಾಲ ನಾಪತ್ತೆಯಾಗಿದ್ರು. ಆದ್ರೂ ಬಂದ್ರು ನೋಡಿ ಮೋದಿಜಿ ಸರಿಯಾಗಿ 1 ಗಂಟೆ ಬಳಿಕ. ಆಗಲೇ ದೇಶವಾಸಿಗಳು ಹಿಡಿದಿಟ್ಟುಕೊಂಡು ಕೂತಿದ್ದ ಉಸಿರನ್ನ ಬಿಟ್ಟು ನಿರುಮ್ಮಳರಾಗಿದ್ದು. ಅದಾಗಿ 1 ಗಂಟೆಯ ಬಳಿಕ ಮೋದಿ ಟಿವಿಯಲ್ಲಿ ಕಾಣಿಸ್ಕೊಂಡ್ರು. ಮೇರೆ ಪ್ಯಾರ್ ದೇಶವಾಸಿಯೋ ಅಂತ ಮಾತನ್ನ ಆರಂಭಿಸಿದಂತಹ ಮೋದಿ ಮಾತನ್ನ ಕೇಳಲು ಇಡೀ ದೇಶವೇ ಕಾದು ಕುಳಿತಿತ್ತು. ಆದ್ರೆ ಮೋದಿ ಯಾವುದೇ ಶಾಕಿಂಗ್ ನ್ಯೂಸ್ ಅನ್ನ ಕೊಟ್ಟಿಲ್ಲ. ಬದಲಾಗಿ ಭಾರತೀಯರಾದ ನಾವುಗಳು ಖುಷಿ ಪಡುವಂತಹ ಸುದ್ದಿಯನ್ನ ಕೊಟ್ರು. ಆ ಕುರಿತು ಒಂದು ವರದಿ ನಿಮ್ಮ ಮುಂದೆ. 15 ನಿಮಿಷಗಳ ಮೋದಿ ಭಾಷಣ. ದೇಶವಾಸಿಗಳಿಗೆ ಸಿಹಿ ಸುದ್ದಿ ಕೊಟ್ಟ ಮೋದಿ. 1 ಗಂಟೆಯ ಬಳಿಕ ಮೋದಿ ಭಾಷಣವನ್ನ ಆರಂಭಿಸಿಕೊಂಡ್ರು. ಭಾಷಣದ ಒಟ್ಟು ಸಾರಾಂಶವೇ ಜಗತ್ತಿನಲ್ಲಿ ಭಾರತದ ಮತ್ತೊಂದು ಮಹತ್ವದ ಸಾಧನೆ ಮಾಡಿದ್ರ ಸುತ್ಕೋಬಿಟ್ಟಿತ್ತು. ಬೇರೇನೂ ಅಲ್ಲ, ಬಾಹ್ಯಾಕಾಶದಲ್ಲಿ ಸರ್ಜಿಕಲ್ ಸ್ಟ್ರೈಕ್ ನಡೆಸೋ ತಾಕತ್ತು ಈಗ ಭಾರತಕ್ಕಿದೆ ಅನ್ನೋ ಸುದ್ದಿಯನ್ನ ಮೋದಿ ದೇಶವಾಸಿಗಳ ಮುಂದಿಟ್ಟಿದ್ರು. ಇಂಥ ಶಕ್ತಿ ಇದ್ದ ಜಗತ್ತಿನ ರಾಷ್ಟ್ರಗಳು ಅಂದ್ರೆ ಅದು ಚೀನಾ, ಅಮೆರಿಕ ಹಾಗೂ ರಷ್ಯಾ ಅಷ್ಟೇ. ಆದ್ರೀಗ ಆ ತಾಕತ್ತನ್ನ ದಕ್ಕಿಸಿಕೊಂಡ 4ನೇ ದೇಶವಾಗಿ ಭಾರತ ಹೊರಹೊಮ್ಮಿದೆ. ಹೌದು, ಎ-ಸ್ಯಾಟ್ ಅನ್ನೋ ಕ್ಷಿಪಣಿಯನ್ನ ಈಗ ಭಾರತ ಹೊಂದಿದೆ. ಈ ಸಾಧನೆಯನ್ನ ಮೋದಿ ಮಿಷನ್ ಶಕ್ತಿ ಅಂತ ಸಂಬೋಧಿಸಿದ್ದಾರೆ. वैज्ञानिकों द्वारा सभी निर्धारित लक्ष्य और उद्देश्य प्राप्त कर लिए गए हैं. हम सभी भारतीयों के लिए यह गर्व की बात है कि यह पराक्रम भारत में ही विकसित एंटी सैटेलाइट ए-सैट मिसाइल द्वारा सिद्ध किया गया है. सर्वप्रथम मैं मिशन शक्ति से जुड़े सभी डीआरडीओ वैज्ञानिकों, अनुसंधानकर्ताओं तथा अन्य संबंधित कर्मियों को बहुत बहुत बधाई देता हूं, जिन्होंने इस असाधारण सफलता को प्राप्त करने में योगदान दिया. आज फिर उन्होंने देश का मान बढ़ाया है. हमें हमारे वैज्ञानिकों पर गर्व है. ಎ-ಸ್ಯಾಟ್ ಅಂದ್ರೆ ಆಂಟಿ ಸ್ಯಾಟಲೈಟ್ ಕ್ಷಿಪಣಿಯನ್ನ ಯಶಸ್ವಿಯಾಗಿ ಪರೀಕ್ಷಿಸುವ ಮೂಲಕ ಭಾರತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಲಿಷ್ಠ ರಾಷ್ಟ್ರಗಳ ಪಟ್ಟಿಗೆ ಕಾಲಿಟ್ಟಿದೆ ಅಂತ ಪ್ರಧಾನಿ ಮೋದಿ ಘೋಷಣೆ ಮಾಡಿದ್ದಾರೆ. ಮಾರ್ಚ್ 27ರಂದು ಮಧ್ಯಾಹ್ನ 12:30ರ ಸುಮಾರಿಗೆ ಈ ಬಗ್ಗೆ ಮಾತನಾಡಿದ ಮೋದಿ, ಬಾಹ್ಯಾಕಾಶದಲ್ಲೂ ಸರ್ಜಿಕಲ್ ಸ್ಟ್ರೈಕ್ ಮಾಡೋ ವಿಧಾನ ಇದಾಗಿದ್ದು ಅಂತರಿಕ್ಷದಲ್ಲಿರೋ ಉಪಗ್ರಹಗಳನ್ನ ಹೊಡೆದುರುಳಿಸುವ ಯೋಜನೆ ಅಂತ ಹೇಳಿದ್ದಾರೆ.
ಒಡಿಶಾದ ಬಾಲಸೋರ್ನಲ್ಲಿರೋ DRDO ಪರೀಕ್ಷಾ ಕೇಂದ್ರದಲ್ಲಿ ಈ ಎಸ್ಯಾಟ್ ಕ್ಷಿಪಣಿಯನ್ನ ಹಾರಿಸಿ ಪ್ರಯೋಗ ಮಾಡಲಾಗಿದೆ. ಆದರೆ ಪ್ರಯೋಗವಾಗಿದ್ರೂ ಕೂಡ ಬೇರೆ ರಾಷ್ಟ್ರಗಳ ಉಪಗ್ರಹವನ್ನ ಗುರಿ ಮಾಡದೆ ಭೂಮಿಯಿಂದ 300 ಕಿಲೋಮೀಟರ್ ಎತ್ತರದಲ್ಲಿದ್ದ ಕೆಳಸ್ತರದ ಭೂಕಕ್ಷೆಯಲ್ಲಿ ಸುತ್ತುತ್ತಾ ಇದ್ದ ಭಾರತಕ್ಕೆ ಸೇರಿದಂತಹ ಉಪಗ್ರಹವನ್ನ ಪ್ರಾಯೋಗಿಕವಾಗಿ ಹೊಡೆದುರುಳಿಸಿ ಎಸ್ಯಾಟ್ ಕ್ಷಿಪಣಿಯನ್ನ ಮೋದಿ ಲಾಂಚ್ ಮಾಡಿದ್ದಾರೆ. ಅಂದಾಗೆ ಈ ಉಪಗ್ರಹವನ್ನ ಹೊಡೆದುರುಳಿಸೋಕೆ ಎಸ್ಯಾಟ್ ಕ್ಷಿಪಣಿ ತೆಗೆದುಕೊಂಡ ಸಮಯ ಕೇವಲ 3 ನಿಮಿಷ ಅಷ್ಟೇ. इससे बड़े गर्व का पल नहीं हो सकता है. कुछ ही समय पूर्व हमारे वैज्ञानिकों ने अंतरिक्ष में, स्पेस में 300 किलोमीटर दूर LEO लो अर्थ ऑर्बिट में एक लाइव सैटेलाइट को मार गिराया है. LEO लो ऑर्बिट में यह लाइव सैटेलाइट, जो कि एक पूर्व निर्धारित लक्ष्य था, उसे एंटी सैटेलाइट एसैट मिसाइल द्वारा मार गिराया गया है. सिर्फ 3 मिनट में सफलतापूर्वक यह ऑपरेशन पूरा किया गया है. मिशन शक्ति यह अत्यंत कठिन ऑपरेशन था, जिसमें बहुत ही उच्च कोटि की. ಈ ವೇಳೆ ಮಾತು ಮುಂದುವರಿಸಿದ ಪ್ರಧಾನಿ ಮೋದಿ ಈ ಸಾಧನೆಯ ಮಹತ್ವದ ಬಗ್ಗೆ ಮಾತನಾಡಿದ್ರು. ಅಂತರಿಕ್ಷ ಅನ್ನೋದು ನಮ್ಮ ಜೀವನದ ಶೈಲಿಯ ಒಂದು ಭಾಗ. ನಮ್ಮ ಬಳಿ ಈಗ ಅತ್ಯಾಧುನಿಕ ಉಪಗ್ರಹ ಇದೆ. ಈ ಎಲ್ಲಾ ಉಪಗ್ರಹಗಳು ದೇಶದ ವಿವಿಧ ಕ್ಷೇತ್ರಗಳ ಅಭಿವೃದ್ಧಿಗೆ ಕಾರಣವಾಗಿದೆ. ಕೃಷಿ, ಭದ್ರತೆ, ಸಂಚಾರ, ಸಂಪರ್ಕ, ಟಿವಿ, ಶಿಕ್ಷಣ ಕ್ಷೇತ್ರ, ಹೀಗೆ ಹಲವು ಕ್ಷೇತ್ರಗಳಿಗೆ ನಮ್ಮ ಬಳಿ ಉಪಗ್ರಹದ ಸೌಲಭ್ಯ ಲಭಿಸ್ತಾ ಇದೆ. ಇದು ನಿಮ್ಮೆಲ್ಲ ಭಾಗ್ಯ, ಇವತ್ತು ನಾವೆಲ್ಲ ಹೆಮ್ಮೆ ಪಡುವ ವಿಚಾರ ಅಂತ ಮೋದಿ ಹೇಳಿದ್ರು. अंतरिक्ष आज हमारे जीवन शैली का एक महत्वपूर्ण हिस्सा बन गया है. आज हमारे पास पर्याप्त संख्या में उपग्रह उपलब्ध हैं, जो अलग अलग क्षेत्रों के विकास में अपना बहुमूल्य योगदान दे रहे हैं, जैसे कृषि, रक्षा, सुरक्षा, आपदा प्रबंधन, डिजास्टर मैनेजमेंट, संचार, कम्युनिकेशन, एंटरटेनमेंट, टीवी, मौसम की जानकारियां, नेविगेशन, शिक्षा के क्षेत्र में, मेडिकल के क्षेत्र में, ऐसे अनेक क्षेत्र हैं. हमारे उपग्रहों का लाभ सभी को मिल रहा है. ಹೀಗೆ ಮೋದಿ ತನ್ನ ಆಡಳಿತಾವಧಿಯ ಕೊನೆಯ ಗಳಿಗೆಯಲ್ಲಿ ಇಡೀ ವಿಶ್ವವೇ ಭಾರತದತ್ತ ತಿರುಗಿ ನೋಡುವಂತೆ ಮಾಡಿದ್ದಾರೆ. ಈ ಆಂಟಿ ಸ್ಯಾಟಲೈಟ್ ಮಿಸೈಲ್ ಇರೋ ಜಗತ್ತಿನ 4 ದೇಶಗಳ ಪೈಕಿ ಈಗ ಭಾರತ ಕೂಡ ಒಂದಾಗಿದೆ. ಇನ್ನುಳಿದಂತೆ ಅಮೆರಿಕ, ರಷ್ಯಾ ಹಾಗೂ ಚೀನಾ ಈಗಾಗಲೇ ಈ ಕ್ಷಿಪಣಿಯನ್ನ ಹೊಂದಿದೆ. ಆದ್ರೆ ಈ ಕ್ಷಿಪಣಿಯನ್ನ ಮನಬಂದಂತೆ ಉಪಯೋಗಿಸಕ್ಕಾಗಲ್ಲ. ಇದಕ್ಕಂತಲೇ ಅಂತಾರಾಷ್ಟ್ರೀಯ ನಿಯಮಗಳಿದ್ದಾವೆ. ಅದರಂತೆಯಷ್ಟೇ ಉಪಗ್ರಹಗಳನ್ನ ಬಳಸಿಕೊಳ್ಳೋದಕ್ಕೆ ಸಾಧ್ಯ. ಈ ಎಸ್ಯಾಟ್ ಕ್ಷಿಪಣಿ ಭಾರತದ ಆರ್ಥಿಕತೆ ಹಾಗೂ ಸಾಮಾಜಿಕ ಕ್ಷೇತ್ರಗಳ ಮೇಲೆ ಭಾರಿ ಪ್ರಮಾಣದಲ್ಲಿ ಪರಿಣಾಮ ಬೀರುತ್ತೆ ಅಂತ ಹೇಳಲಾಗ್ತಾ ಇದೆ. ಅಲ್ಲದೆ ಈ ಕ್ಷಿಪಣಿ ಇರೋದ್ರಿಂದ ವಾಯುಪಡೆಗೂ ಕೂಡ ಸಹಕಾರಿಯಾಗುತ್ತೆ ಅನ್ನಲಾಗ್ತಾ ಇದೆ. ಮೋದಿ ಇಂಥ ಒಂದು ಟ್ವೀಟ್ ಮಾಡಿದ ಬೆನ್ನಲ್ಲೇ ದೇಶವಾಸಿಗಳು ಏನದು ಸಂದೇಶ ಅನ್ನೋ ಯೋಚನೆಯಲ್ಲಿ ಬಿದ್ದಿದ್ರು. ಇದೇ ಕಾರಣಕ್ಕೆ ಕೆಲವು ದೇಶವಾಸಿಗಳು 2014ರಲ್ಲಿ ಕೊಟ್ಟಿದ್ದಂತಹ ಕೆಲವೊಂದು ಆಶ್ವಾಸನೆಗಳನ್ನ ಮುಂದಿಟ್ಟುಕೊಂಡು ವಿಡಂಬನಾತ್ಮಕ ರೀತಿಯ ಪ್ರತಿಕ್ರಿಯೆಗಳನ್ನ ಕೊಟ್ಟಿದ್ದಾರೆ. ಇನ್ನು ಈ ಎಸ್ಯಾಟ್ ಕ್ಷಿಪಣಿ ಭಾರತದ ಇತಿಹಾಸ ಪುಟವನ್ನ ಸೇರಿಕೊಳ್ಳಲಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಟ್ವಿಟರ್ನಲ್ಲಿ ಮೋದಿ ಕಾಲೆಳೆದ ಟ್ವೀಟಿಗರು 11:45 ಅಂತೇಳಿ ತಡವಾಗಿದ್ದಕ್ಕೆ ಟ್ವಿಟರ್ನಲ್ಲಿ ಹಾಸ್ಯ ಚಟಾಕಿ. ಪ್ರಧಾನಿ ಮೋದಿ ತನ್ನ ಟ್ವಿಟರ್ ಖಾತೆಯಲ್ಲಿ ಮಧ್ಯಾಹ್ನ 11:45 ಹಾಗೂ 12ರ ನಡುವೆ ಮಹತ್ವದ ಘೋಷಣೆಯೊಂದನ್ನ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ಇಡೀ ದೇಶವೇ ಈ ಘೋಷಣೆಗಾಗಿ ತುದಿಗಾಲಲ್ಲಿ ಕಾಯ್ತಾ ಇತ್ತು. ಆದ್ರೆ ಪರೀಕ್ಷೆ ಯಶಸ್ವಿಯಾಗಿರುವಂತಹ ಕುರಿತು ದೃಢೀಕರಣ ಬಂದಿರುವುದು ತಡವಾಗಿದ್ದರಿಂದ ಘೋಷಣೆಯು ಕೆಲ ಹೊತ್ತು ತಡವಾಗಿದ್ದು 12:20ರ ವೇಳೆಗೆ ಪ್ರಧಾನಿ ದೂರದರ್ಶನ ಹಾಗೂ ಯೂಟ್ಯೂಬ್ ಚಾನೆಲ್ ಮೂಲಕ ಕಾಣಿಸಿಕೊಂಡ್ರು. ದೇಶದ ಹೆಮ್ಮೆಯ ಕ್ಷಣಗಳನ್ನ ವಿವರಿಸಿದ್ರು. ಅಲ್ಲದೆ ಈ ದಿನ ದೇಶ ಹೆಮ್ಮೆ ಪಡುವ ದಿನವಾಗಲಿ ಅಂತ ಹಾರೈಸಿದ್ರು.
ಮೋದಿ ಭಾಷಣ ತಡವಾಗುವುದಕ್ಕೆ ಅಸಲಿ ಕಾರಣವೇನು ಗೊತ್ತಾ? ಹೌದು, ಮೋದಿ ಟ್ವೀಟ್ ಮಾಡ್ತಾ ಇದ್ದಂತೆ ಕೆಲವು ಟ್ವೀಟಿಗರು ಮೋದಿಯನ್ನ ಟ್ವಿಟರ್ನಲ್ಲಿ ಕಾಲೆಳೆದಿದ್ದಾರೆ. ಮಹತ್ವದ ಸಂದೇಶ ಅನ್ನೋದಕ್ಕೆ ಮೋದಿ ಕೊಟ್ಟಿದ್ದ ಕೆಲವೊಂದು ಆಶ್ವಾಸನೆಗಳನ್ನ ಮುಂದಿಟ್ಟು ವ್ಯಂಗ್ಯವಾಡಿದ್ದಾರೆ. ಇನ್ನ ಕೆಲವು ಹೊತ್ತಲ್ಲಿ ಸಂದೇಶ ಘೋಷಣೆ ಆಗ್ಬೇಕು ಅನ್ನೋಷ್ಟರಲ್ಲಿ ಟ್ವೀಟಿಗರು ಮೋದಿ ಟ್ವೀಟ್ಗೆ ಕಮೆಂಟ್ ಮಾಡೋ ಮೂಲಕ ಮಾತಿನ ಚಟಾಕಿ ಹಾರಿಸಿದ್ದಾರೆ. ಎಲ್ಲರೂ ಕೂಡ ಇದು ಮತ್ತೊಂದು ಡಿಮಾನಿಟೈಸೇಷನ್ ಅಥವಾ ಪಾಕ್ ಮೇಲೆ ಮತ್ತೆ ಸೇಡು ತೀರಿಸಿಕೊಳ್ಳಲಾಗಿದೆ ಅಂತ ಮಾತನಾಡಿಕೊಂಡ್ರೆ ಕೆಲವು ಟ್ವೀಟ್ಗಳು ವಿಡಂಬನೆ ಮಾಡಿದ್ದಾರೆ. ಟ್ವಿಟರ್ನಲ್ಲಿ ಮೋದಿ ಟ್ವೀಟ್ಗೆ ವಿಡಂಬನೆಯ ಟ್ವೀಟ್ಗಳು. ಮೋದಿ ಟ್ವೀಟ್ ಮಾಡಿ ಮುಗಿಸ್ತಾ ಇದ್ದಂತೆ ಟ್ವೀಟಿಗರು ಮಾಡಿದಂತಹ ಟ್ವೀಟ್ಗಳಿವು. ಮೋದಿ 15 ಲಕ್ಷದ ಬಗ್ಗೆಯೇ ಹೇಳ್ತಾರೆ. ನಾನು ಬೇಗನೆ ಎಟಿಎಂ ಮುಂದೆ ಹೋಗಿ ನಿಲ್ತೇನೆ ಅಂತ ಇಲ್ಲೊಬ್ಬ ವ್ಯಂಗ್ಯವಾಡಿದ್ದಾನೆ. ಬಹುಶಃ ಮೋದಿ ಹೆಸರಲ್ಲಿ ಹೊಸ ಟಿ ಶರ್ಟ್ ಮಾರ್ಕೆಟ್ಗೆ ಬರ್ತಿರ್ಬೇಕು, ಅದನ್ನ ಮೋದಿ ಕೆಲವೇ ಹೊತ್ತಲ್ಲಿ ಅನೌನ್ಸ್ ಮಾಡ್ತಾರೆ ಅಂತ ಇನ್ನು ಕೆಲವರು ಟ್ವೀಟ್ ಮಾಡಿದ್ದಾರೆ. ಇದಿಷ್ಟು ಅಲ್ಲದೆ ಮೋದಿಯ ಮಹತ್ವದ ಈ ಘೋಷಣೆ ಬಗ್ಗೆ ಈಗಾಗಲೇ ಸಿನಿಮಾ ಮಾಡಲು ಉದ್ದೇಶಿಸಿದ್ದಾರೆ. ನಟರು ಹಾಗೂ ಸಿನಿಮಾ ನಿರ್ಮಾಪಕರು ಈಗಾಗಲೇ ಮಾತುಕತೆ ಆರಂಭಿಸಿದ್ದಾರೆ ಅಂತ ಮೋದಿ ಕಾಲೆಳೆದಿದ್ದಾರೆ ಟ್ವೀಟಿಗರು. ಒಟ್ನಲ್ಲಿ ಮೋದಿ ಕೆಲ ಹೊತ್ತುಗಳ ಕಾಲ ದೇಶವಾಸಿಗಳಿಗೆ ಆತಂಕ ಮೂಡಿಸಿದ್ರು ಅನ್ನೋದ್ರಲ್ಲಿ ನೋ ಡೌಟ್. ಇದೇ ವೇಳೆ ಕೆಲವು ಟ್ವೀಟಿಗರು ಇದೇ ಸಮಯವನ್ನ ವಿಡಂಬನೆ ಮಾಡುವುದಕ್ಕೂ ಬಳಸಿಕೊಂಡಿದ್ದಾರೆ. ಆದ್ರೆ ಮೋದಿ ಎಂದು ಘೋಷಿಸಿದ ಈ ಮಿಷನ್ ಶಕ್ತಿ ವಿಶ್ವ ಮಟ್ಟದಲ್ಲಿ ಭಾರತದ ಘನತೆಯನ್ನ ಎತ್ತಿ ಹಿಡಿಯಲಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅಲ್ಲದೆ ಈ ಎಸ್ಯಾಟ್ ಕ್ಷಿಪಣಿ ಹೊಂದಿರುವಂತಹ ವಿಶ್ವದ ಸೂಪರ್ ಪವರ್ ರಾಷ್ಟ್ರದ ಸಾಲಿಗೆ ಭಾರತವು ಸೇರಿದೆ ಅನ್ನೋದು ಭಾರತೀಯರಾದ ನಮಗೆ ಹೆಮ್ಮೆಯ ವಿಚಾರ. ವಾಸ್ತವದಲ್ಲಿ ಡಿಆರ್ಡಿಒ ವಿಜ್ಞಾನಿಗಳು ಪ್ರಯೋಗದ ಬಗ್ಗೆ ಮಾಹಿತಿಯನ್ನ ಕೊಡುವುದು ತಡವಾಗಿದ್ದಕ್ಕೆ ಮೋದಿಯ ಭಾಷಣವೂ ಕೂಡ ತಡವಾಗಿ ಆರಂಭಗೊಂಡು ಅನ್ನೋದು ಅಸಲಿ ಕತೆ. ಆದ್ರೆ ಟ್ವೀಟಿಗರು ಇದನ್ನ ಅರ್ಥ ಮಾಡಿಕೊಳ್ಳದೆ ಮೋದಿ ಬಗ್ಗೆ ವಿಡಂಬನೆ ಮಾಡಿದ್ದಾರೆ. ಅದೇನೇ ಇರಲಿ, ಮೋದಿ ಅಧಿಕಾರದ ಕೊನೆ ಘಳಿಗೆಯಲ್ಲಿ ಇಂತಹ ಸಾಧನೆ ಆಗಿದ್ದು ಇದೀಗ ಭಾರತವೇ ಹೆಮ್ಮೆ ಪಡುವಂತಾಗಿದೆ. ಇದುವೇ ಹೊತ್ತಿನ ವಿಶೇಷ. ನೆನಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.